ಹೇಳ್ತಿದ್ದಾರೆ. ನಾನು ರಾತ್ರಿ ವಿಶ್ವಣ್ಣ ಅವರ ಟುಗೆದರ್‌ಗೆ ಬರೋಣ ಅಂತ ಅನ್ಕೊಂಡೆ. ಆದ್ರೆ ಟೈಮ್ ಆಗೋಗಿತ್ತು. ಬಹಳ ಟೈಮ್ ಆಗಿತ್ತು. ಆದ ಕಾರಣದಿಂದ ಬರ್ಲಿಲ್ಲ. ವಿಶ್ವನಾಥ್ ಅವರೇ ನಿಮ್ ಲೈವ್ ಸೂಪರ್ ಅಂತೇಳಿ ನಮ್ಮ ಗುರುಗಳೇ ಹೇಳ್ತಿದ್ದಾರೆ. ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನಮ್ಮ ಅಣ್ಣಯ್ಯ ಸ್ವಲ್ಪ ವೆಲ್ಡಿಂಗ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನೇ ರಿಟರ್ನ್ ಕಾಮೆಂಟ್ ಮಾಡ್ತಾ ಇದ್ದೀನಿ. ಗುರುಗಳೇ ಊಟ ಆಯ್ತಾ ನಿಮ್ದು? ನಾನ್ ನಿಮ್ಮ ಕಂದನ ಅಂತ ಇಲ್ಲ, ನಾನು ಎಲ್ಲಾ ಅಕ್ಕಂದಿರ ಮುದ್ದಿನ ಕಂದ. ಇವತ್ತು ಪುಟ್ಟನೂ ಜಾಯ್ನ್ ಆಗ್ಬೇಕು ಓಕೆನಾ ಅಂತೇಳಿ ಪೂರ್ಣಿಮಾ ಅಕ್ಕ ಹೇಳ್ತಾ ಇದಾರೆ. ವಿಶಾಲಣ್ಣ ನಿಮ್ಗೆ ನಮ್ ಗುರುಗಳು ಈ ಹೇಳ್ತಿದಾರೆ. ಮುರಿದ ಹಲೋ ಅಲ್ಲ ಪೂರ್ಣಿಮಾ. ಅಲ್ಲ ಕಂದ, ಈ ಮುರಿದ ಮನಸ್ಸುಗಳನ್ನ ಮಾತ್ರ ಜಾಯಿಂಟ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ. ಆದ್ರೆ ನಮ್ಮ ಅಣ್ಣ ಹೋಗ್ಲತ್ತಾಗ ಈ ಕಬ್ಬಣನಾದ್ರೂ ಮುರಿದ ಕಬ್ಬಣನ ಜಾಯಿಂಟ್ ಆಗ್ತಾರಲ್ಲ. ಹೌದೌದೌದು. ಎಲ್ಲಾ ಒಳ್ಳೆ ಎಲ್ಲಾ ಕೆಲ್ಸ. ವಸ್ತುಗಳನ್ನು ಬೆಸಗೆ ಹಾಕಕ್ ಆಗಲ್ಲ ಅಕ್ಕ. ಹೌದೌದು. ಅದು ಯಾಕೆಂದ್ರೆ ನಾವು ಜಾಸ್ತಿ ಒತ್ತಾಯದಿಂದ ಬೆಸುಗೆ ಮಾಡಿದ್ರೆ ಅವು ಯಾವತ್ತೂ ನಿಲ್ಲಲ್ಲ. ಒಂದು ನಿಮಿಷ ಎಕ್ಸಿಟ್ ಆಗೋ ನೀನು. ಆಯ್ತಾಯ್ತು, ನಾನು ಎಕ್ಸಿಟ್ ಆಗ್ತೀನಿ. ಚಂದ್ರಣ್ಣ ಬರ್ಲಿ ಅಂತ ಅಷ್ಟೇ ಬಂದೆ ನಾನು. ನನ್ನ ಕೆಲಸ ತೋರಿಸ್ತೀನಿ. ಓಕೆ ಅಕ್ಕ, ನಾನು ಎಕ್ಸಿಟ್ ಆಗಿರ್ತೀನಿ ತಡ್ರಿ. ಒಂದೇ ನಿಮಿಷ ಅಣ್ಣಯ್ಯ, ಒಂದೇ ನಿಮಿಷ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಸಹ ಚೆನ್ನಾಗಿದ್ದೇನೆ. ನಮ್ಮ ಊಟ 3 ಗಂಟೆ ಮೇಲೆ ಅಂತೇಳಿ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಹ್ಮ್. ಗುರುಗಳೇ, ಇವತ್ತು ನಾನು ಕೂಡ ಸಂಜೆ ಟುಗೆದರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ಎಲ್ಲ ಸಂಜೆ 6 ಗಂಟೆ ಮೇಲೆ ಬನ್ನಿ. ಇವತ್ತು ಯಾವ ವಾರ? ಶುಕ್ರವಾರ. ಶುಕ್ರವಾರ ಅಪ್ಪ ಎಷ್ಟು ಗಂಟೆಗಪ್ಪ? 6 ಗಂಟೆ ಮೇಲೆ ಅಕ್ಕ. 6 ಗಂಟೆ ಮೇಲೆ. ಎಷ್ಟು ಗಂಟೆ ಮಟ್ಟ ಇರ್ತೀಯಪ್ಪ? ಅದು ಗೊತ್ತಿಲ್ಲ. ಎಷ್ಟೊತ್ತವರೆಗೂ ಯಾರ್ಯಾರು ಓಡಿಸ್ತಾರ ಅಲ್ಲಿವರೆಗೂ ಇಡ್ತೀನಿ. ಇವಾಗ ನಮ್ಮ ಸರಿ. ಅಣ್ಣಯ್ಯ ಮತ್ತೆ ನನಗೆ ನಾನು ಎಕ್ಸಿಟ್ ಆಗಿರ್ತೀನಿ. ನೀನು 8 ಗಂಟೆ ಮೇಲೆ ಇರ್ತೀಯ ಬಿಡು, ಸಿಗ್ತೀಯ ಹಂಗಾರೆ. ನಿನ್ನೆ ನೀವು ಬಂದಿಲ್ಲ, ನಂಗೆ ಬೇಜಾರಾಯ್ತು. ನಮ್ಮ ಭಾವ ಅಷ್ಟೇ ಬಂದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮ ಭಾವ ಓಪನ್ ಮಾಡಿದ್ರೆ ಅವ್ರಿಗೆ ಅಯ್ಯೋ ಏನ್ ಮಾಡೋದು, ನಿನ್ನೆ ಯಾರ್ ಲೈವ್? ಪೂರ್ಣಿಮಕ್ಕನ್ ಲೈವ್ಗೂ ನಿನ್ನೆ ಎಂತದು ಅಯ್ಯೋ ಶಿವ ಶಿವ ನೆನ್ಸ್ಕೊಂಡ್ರೆ ನಂಗೆ. ಪೂರ್ಣಿಮಕ್ಕನ್ ಲೈವಿಗೆ ಹೋಗ್ಲಿಲ್ಲ, ವಿಶ್ವಣ್ಣನು ಈ ಕಡೆ ಲೈವ್ ಮಾಡ್ತಿದ್ದಾರೆ. ಆಮೇಲೆ ಬರ್ತೀನಿ. ಹಾ ಹಾ, ಓಕೆ ಓಕೆ. ನಿಲ್ಲೋ ಪುಟ್ಟ, ಸುಮ್ನಿರ್ಬೇಕು. ಮತ್ತೆ ನಾನು ಸುಮ್ನಿರಲ್ಲ ನೋಡು, ಓದೇಬೇಕಾ ಹಾಗೆ. ತೊಟ್ಟಿಲ್ಲ ಕಂದ, ಈಗ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ 1 ನಿಮಿಷ ಎಕ್ಸಿಟ್ ಆಗು. ನಮ್ಮಣ್ಣ ಬಂದ್ರು, ನನ್ನ ಕೆಲಸ ತೋರಿಸ್ತಿದ್ದೀನಿ. ಓಕೆ. ಈ ದಿನ ನನ್ನ ಹಳೆ ನೆನಪುಗಳು ನಾನು ನಮ್ಮಣ್ಣ ಬಂದ್ರು. ಯಬಾ ದೇವ, ನೋಡಿ ನಮ್ಮ ವಿಶ್ವಣ್ಣಂದು ಇದನ್ನ ನೋಡಿ ಎಲ್ರು. ಸಾಹಸದ ಕೆಲಸ. ಪಾಪ ವಿಶ್ವಣ್ಣನ ಸಹ ಬಿಸಿಲಲ್ಲಿ, ಅಪ್ಪ ಸ್ವಲ್ಪ ಬಿಸಿಲಿಗೆ ಹೋದ್ರೆ ನಾವು ಒಯ್ಕಂತೀವಿ. ಅಣ್ಣ ಬಿಸಿಲಲ್ಲಿ ನೋಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜಯಂತ್ ಸರ್, ನಾನು ಇಟ್ಟಿರೋದು ಹಳೆ ನೆನಪುಗಳ ಟಾಪಿಕ್ಕು. ನೀವು ತೊಟ್ಟಿಲ್ಲ ಕಂದನ್ ಲೈವಿಗೆ ಹೋಗ್ತೀರಾ? ಹಾಗೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಕೊಂಡಯ್ಯ ಬ್ರದರ್. ಥ್ಯಾಂಕ್ ಯು ಕೊಂಡಯ್ಯ ಬ್ರದರ್. ನಾನು ಮೆಸೇಜ್ ಓದ್ತಾ ಇರ್ತೀನಿ, ಹಾಗೆ ನಮ್ಮ ಅಣ್ಣನ ಕೆಲಸ ನೋಡ್ತಾ ಇರಿ ನೀವು. ಮೆಸೇಜ್ ಮಾಡ್ತಾನೆ ಎಲ್ರು. RBM ಸರ್, ನಿಮ್ಮ ಹಳೆಯ ನೆನಪುಗಳು ಹೇಳಿ, ಮೆಸೇಜ್ ಬೇಕಿದ್ದರೆ ಮತ್ತೆ ಓದಿದರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು. ಈ ಜಯಂತ್ ಬ್ರದರ್ ನಮಸ್ತೆ ಅಂತಿದ್ದಾರೆ. ಸರಿ, ನಾನು ಇನ್ನು ಹೊರಡುವೆ. ಚುಪ್, ನಮಗೂ ಸಹ ನಿಮ್ಮ ಹಳೆಯ ನೆನಪುಗಳು ತಿಳಿದುಕೊಳ್ಳಬೇಕು ಅನ್ನುವ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪುಟ್ಟ ಚುಪ್ ಅಂತ ಹೇಳ್ತಿದ್ದಾರೆ. ಜಾಯ್ನ್ ಆಗಿ ಅಣ್ಣಯ್ಯ ಅಂತಿದ್ರೆ, ಜಾಯ್ನ್ ಆಗು 5 ಮಿನಿಟ್ ಅಂತ ಹೇಳ್ತಾರೆ. ಹೌದು ಪುಟ್ಟ, ಜಾಯ್ನ್ ಆಗಲೇಬೇಕು. ವೇದಿಕೆ ಸಿದ್ಧ ಉಂಟು. ಅಕ್ಕ ಊಟ ಆಯ್ತಾ ನಿಮ್ಮದು? ಇನ್ನೂ ಇಲ್ಲ ಕಂದ.
ರಾಹುಲ್ ಏಕೆ ಲೆಫ್ಟ್ ಆದೆ? ನಮ್ಮ ವಿಶ್ವಣ್ಣ ಬಂದಿದ್ದಾರಲ್ಲ ಅದಕ್ಕೆ. ವಿಡಿಯೋ